ಮೊಟ್ಟ ಮೊದಲಿಗೆ ವೇದಿಕೆಯಲ್ಲಿ ಆಸೀನರಾದಂತಹ ಪೂಜ್ಯ ಶ್ರೀಗಳ ಚರಣಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ಉಳಿದ ಎಲ್ಲ ಗಣ್ಯಮಾನ್ಯರನ್ನು ನೆನೆಸುತ್ತಾ ಇಲ್ಲಿ ನೆರೆದಂಥ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ ಮತ್ತು ಮುದ್ದು ರತ್ನಗಳೇ, ಇವತ್ತು ಕುಮಾರೇಶ್ವರ ಗುರುಕುಲ ಪ್ರಾಥಮಿಕ ಶಾಲೆ ನವೋದಯ ಮತ್ತು ಸೈನಿಕ ತರಬೇತಿ ಕೇಂದ್ರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮಗೆ ಇಲ್ಲಿ ಸನ್ಮಾನಕ್ಕೋಸ್ಕರ ಕರೆಸಿರೋದು ಅತ್ಯಂತ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಮೊಟ್ಟ ಮೊದಲಿಗೆ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಅಷ್ಟೇ ಅಲ್ಲದೆ ಮುಂದೆ ಇದು ಇನ್ನೂ ಹೆಚ್ಚಿನ ಹೆಮ್ಮರವಾಗಿ ಬೆಳೆದು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಞಾನದ ದಾನವನ್ನು ಮಾಡಬೇಕಂತ ಆಶಿಸುತ್ತಾ, ಈಗಾಗಲೇ ಎಲ್ಲ ಗಣ್ಯರು ಕೆಲವೊಂದು ವಿಷಯಗಳನ್ನು ತಮಗೆ ಹೇಳಿದ್ದಾರೆ. ಇದು ಯಾವುದರ ಆಮೇಲೆ ನಮ್ಮ BG ಕುಮಾರಸ್ವಾಮಿ ಮಠ ಅವರು ಕೂಡ ಈ ಸಂಸ್ಥೆ ಹೇಗೆ ನಡೆದುಕೊಂಡು ಬಂತು 2011ರಿಂದ 2026ವರೆಗೆ ಹೇಗೆ ನಡೆದುಕೊಂಡು ಬಂತು, ಆ 87.8% ಹುಡುಗರು ಈ ಇದಕ್ಕೆ ಸೆಲೆಕ್ಷನ್ ಆಗಲಿಕ್ಕೆ ಅದ್ರ ಹಿಂದಿರುವಂಥ ಪರಿಶ್ರಮ ಎಷ್ಟಿದೆ ಅಂತ ಹೇಳಂತಂದ್ರೆ ಅದು ಒಂಥರ ಹೆಂಗೆ ಬಾತುಗೋಳಿ ನೀರೊಳಗೆ ಕಾಲು ಬಡಿತಾ ಇರುವಾಗ ನಮಗೆ ಕೆಳಗಿರೋ ಅಲೆಗಳು ಯಾವಾಗಲೂ ಕಂಡು ಬರಂಗಿಲ್ಲ, ಬರೀ ಮೇಲೆ ಕಾಮಾಗಿ ಹೋಗ್ತಾ ಇರೋದೊಂದೇ ಗೊತ್ತಾಗ್ತದೆ. ಆ ಕೆಳಗೇನು ಕಾಲು ಬಡದು ಮುಂದೆ ಹೋಗ್ತಿರ್ತೈತಲ್ಲ, ಆ ಕಾಲುಗಳು ಏನಂತಂದ್ರೆ ಈಗ ನಮ್ಮ BG ಕುಮಾರಸ್ವಾಮಿ ಮಠ ಆ ಕಾಲುಗಳ ಶಕ್ತಿ ಇದ್ದಷ್ಟು ಮಾತ್ರ ಅದು ಈಜಲಿಕ್ಕೆ ಸಾಧ್ಯ ಆಗ್ತದೆ, ಅದು ಸರಾಗವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೋಸ್ಕರ ಇದು ಕೇವಲ ಶಿಕ್ಷಕರ ಜವಾಬ್ದಾರಿ ಅಲ್ಲ. ಒಬ್ಬ ವೈದ್ಯನಾಗಿ ನಾನೇನು ಹೇಳ್ತೇನೆ ಅಂತಂದ್ರೆ ಪಾಲಕರ ಜವಾಬ್ದಾರಿ ಕೂಡ 99% ಇರ್ತದೆ ಅಂತ ನನ್ನ ಅನಿಸಿಕೆ. 1% ಏನಿದೆ ಅದು ಶಿಕ್ಷಕರು. ಅವರು ನಮಗೆ ದಾರಿ ತೋರಿಸ್ತಾರೆ. ನೀ ಹಿಂಗೆ ಹೋಗ್ಬೇಕಪ್ಪ, ಹುಬ್ಳಿಯಿಂದ ನೀನು ನೂಲ್ವಿಗೆ ಬರ್ಬೇಕಂದ್ರೆ ಗೊಬ್ಬೂರು ಕ್ರಾಸಿಂದ ಹೊಳ್ಳಿ ಈ ಕಡೆ ಬರ್ಬೇಕಂತ ನಮಗೆ ಹೇಳ್ತಾರೆ. ಬಟ್ ಅದರ ಜೊತೆಗೆ ನಾವು ಅವ್ರ ಕೈ ಹಿಡಿದು ನಡೆಸುವಂಥ ಜವಾಬ್ದಾರಿ ಪಾಲಕರಾಗ್ತದೆ. ಈಗ ನಾನು ಕೂಡ ಒಬ್ಬ ಪ್ರಾಧ್ಯಾಪಕನಾಗಿ KLE ಮೆಡಿಕಲ್ ಕಾಲೇಜ್ ವೃತ್ತಿಪರ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಕೂಡ ಪಾಠ ಮಾಡ್ತೀನಿ. ನಾನು ವಿದ್ಯಾರ್ಥಿ ಆದಾಗ ಏನಿತ್ತು, ಈಗ ವಿದ್ಯಾರ್ಥಿಗಳು ನನಗೇನು ಬರ್ತಾ ಇದ್ದಾರೆ ಅದರಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನು ನಾನು ಕಂಡು ಬರ್ತೀನಿ. ನಮ್ಗೆ ಯಾವುದೋ ಪ್ರಾಧ್ಯಾಪಕರನ್ನ MBBS ಮಾಡ್ಬೇಕಾದ್ರೆ ಎದುರಿಗೆ ಬಂದ್ರೆ ನನ್ನ ಹೆಸರು ಎಲ್ಲಿ ನನ್ನ ನೆನಪಿಟ್ಟರೆ ನಾನು ಫೇಲ್ ಮಾಡ್ತಾರ ಅನ್ನೋಂಥ ಹೆದರಿಕೆ ನನಗೆ ಇರ್ತಿತ್ತು. ಆದರೆ ಈಗ ನಾವು ಎದುರಿಗೆ ಬಂದರೂ ಕೂಡ ಯಾರು ಗುಡ್ ಮಾರ್ನಿಂಗು ಅನ್ನೋಂಗಿಲ್ಲ, ಗುಡ್ ಆಫ್ಟರ್ನೂನ್ ಅನ್ನೋಂಗಿಲ್ಲ. ಆ್ಯಂಡ್ ವಿ ಸ್ಟಾರ್ಟೆಡ್ ಟ್ರೀಟಿಂಗ್ ದಮ್ ಆ್ಯಸ್ ಎ ಫ್ರೆಂಡ್ಸ್. ಮೊದಲು ನಾವು ಅವ್ರಿಗೆ ಸ್ಟೂಡೆಂಟ್ಸ್ ಅಂತ ನಮಗೆ ಟ್ರೀಟ್ ಮಾಡಿದ್ದು ಟೀಚರ್ಗಳಿದ್ರು, ಆದರೆ ಈಗಿನ ಟೀಚರ್ಗಳು ನಾವೆಲ್ಲ ನಮ್ಮ ಸ್ಟೂಡೆಂಟ್ಗಳು ನಾವು ಫ್ರೆಂಡ್ಸ್ ಅಂತಲೇ ಟ್ರೀಟ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಈಗಿಂದ ಸ್ಪರ್ಧಾತ್ಮಕವಾದಂತಹ ಒಂದು ಏನು ಯುಗ ಇದೆ, ಇದು ಅತ್ಯಂತ ಅವಶ್ಯಕತೆಯೂ ಕೂಡ. ಇಂಥ ಒಂದು ಶಿಕ್ಷಣ ಸಂಸ್ಥೆಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಬೇಕಾಗ್ತವೆ. ಆದರೆ ಇದನ್ನೇ ಒಂದನ್ನು ನಾವು ಪಾಲಕರಾಗಿ ಮಕ್ಕಳ ಮೇಲೆ ಅತ್ಯಂತ ಸ್ಟ್ರೆಸ್ಸನ್ನು ತರೋದು ಒಂದು ತಪ್ಪು ಕಲ್ಪನೆ. ನಾವೇನು ಅನ್ಕೊಂತೀವಿ, ಫೀಸ್ ತುಂಬೇವಿ, ಅವನು ಕಂಪಲ್ಸರಿ ಬರಲೇಬೇಕು, ಸೆಲೆಕ್ಷನ್ ಆಗಲೇಬೇಕು, ಆ ಥರ ಇರಂಗಿಲ್ಲ. ಒಬ್ಬೊಬ್ಬರು ಒಂದೊಂದು ರತ್ನಗಳಲ್ಲಿ ಕೂಡ ಒಂದೊಂದು ರೀತಿಯಾದಂತಹ ಕೆಪಾಸಿಟಿ ಇರ್ತದೆ. ಅದು ಒಂದೇ ಥರ ಇರಂಗಿಲ್ಲ. ಒಬ್ಬರು ನವೋದಯಕ್ಕೆ ಆಗ್ತಾನೆ, ನೀವೇ ನೋಡಿದ್ರಿ, ಒಬ್ಬರು ನವೋದಯಕ್ಕೆ ಆಗ್ತಾರೆ, ಒಬ್ಬರು ಮೊರಾರ್ಜಿ ದೇಸಾಯಿಗೆ ಆಗ್ತಾರೆ, ಒಬ್ಬರು ಸೈನಿಕ್ ಸ್ಕೂಲ್ಗೆ ಆಗ್ತಾರೆ. ಸೊ ಇದಕ್ಕೆ ಆಗಬೇಕು ಅನ್ನುವಂಥ ಸ್ಟ್ರೆಸ್ಗಳನ್ನು ಕೂಡ ನೀವು ಮಕ್ಕಳ ಮೇಲೆ ಯಾವಾಗಲೂ ಕೊಡಕ್ಕೆ ಹೋಗಬಾರ್ದು. ಆಮೇಲೆ ಸ್ಕೂಲಿಂದ ಬಂದ ತಕ್ಷಣ ಇಲ್ಲಿ ಅವರು ರೆಸಿಡೆನ್ಷಿಯಲ್ ಇದ್ದಾರೆ, ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಕಾಳಜಿ ಮಾಡಿ ಅವರು ಅದನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಮಕ್ಕಳು ಬೇರೆ ಸ್ಕೂಲಿಗೆ ಹೋಗಿ ಮನೆಗೆ ಬಂದಾಗ ಅವ್ರು ಏನು ಓದಿ ಬಂದರು, ನಿಮ್ಗೆ ಅದು ಅರ್ಥ ಆಗಲಿಲ್ಲ, ನೀವು ಓದಿಲ್ಲ ಅಂದ್ರೂ ಚಿಂತೆ ಇಲ್ಲ. ಅಟ್ಲೀಸ್ಟ್ ಅವ್ರು ಹೋಗಿ ಬಂದ ಮೇಲೆ ಇವತ್ತು ನಿಮ್ಮ ಸ್ಕೂಲಲ್ಲಿ ಏನು ಹೇಳಿದರು ಅಂತ ಕೇಳಿದರೆ ನಿಮ್ಮ ಮಗ ಅಥವಾ ಮಗಳು ಅದನ್ನೇ ಇವತ್ತು ನನಗೆ ಟೀಚರ್ ಇದನ್ನು ಹೇಳಿದರು ಅಂತ ಹೇಳಿದರೆ ಅವನು ಸ್ಕೂಲಲ್ಲಿ ಅದನ್ನು ಲಕ್ಷ್ಯ ಕೊಟ್ಟು ಕೇಳೋಣ ಅಂತ ಅರ್ಥ. ಅವ್ನು ಹೇಳಿಕೆ ಬ್ಯಾ ಮಾಡಕತ್ತಾನಂದ್ರೆ ಅವ್ನು ಸ್ಕೂಲ್ನಾಗ ಸರಿಯಾಗಿ ಕೇಳ್ಕೊಂಡಿಲ್ಲ. ಈ ಒಂದು ಜವಾಬ್ದಾರಿಗಳನ್ನ ನಾವು ಯಾವಾಗಲೂ ಇಟ್ಕೋಬೇಕು. ಅವಾಗ ಮಾತ್ರ ಏನಾಗ್ತೈತಿ, ಮಕ್ಕಳನ್ನು ಫಾಲೋ ಅಪ್ ಮಾಡೋಕ್ಕಾಗ್ತದೆ. ಆಮೇಲೆ ಈಗಿಂದ ದುನಿಯಾದವ್ರು ನಾನು ಅಷ್ಟು ದೊಡ್ಡವನ್ನೆಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ಮಗನೂ ಚಿಕ್ಕವನಿದ್ದಾನೆ. ಏನು ಮಾಡ್ತೀವಿ, ನಾವು ಮಕ್ಕಳು ಕಾಡ್ತಾ ಹೋಗ್ಕೊಳ್ಳಿ ಮೊಬೈಲ್ ಕೊಟ್ಬಿಡ್ತೀವಿ. ಸ್ವಲ್ಪ ಹೊತ್ತು ನಾವು ಆರಾಮಿರೋನು ಅವರು ಆರಾಮ್ ನೋಡ್ಕೊಂಡು ಕುಂದಿರ್ತಾರೆ ರೀಲ್ಸ್ ಅಂತ. ಬಟ್ ಅದು ಯಾವ ರೀತಿಯಾಗಿ ಪರಿಣಾಮ ಬೀರ್ತಿದೆ ಅಂತಂದರೆ, ಆ ಮೊಬೈಲಲ್ಲಿ ಪ್ರತಿ ಸೆಕೆಂಡಿಗೂ ಕೂಡ ಆಗುವಂತಹ ಚೇಂಜಸ್ಗಳು, ಅದರಲ್ಲಿ ಬರುವಂಥ ಕಲರ್ ಆಗಲಿ, ಅದರಲ್ಲಿ ಬರುವಂಥ ಲೈಟ್ ಆಗಲಿ, ಚಿಕ್ಕ ಮಕ್ಕಳ ಬ್ರೈನ್ ಇಷ್ಟು ಸೂಕ್ಷ್ಮವಾಗಿರ್ತದೆ ಅಂದರೆ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಈಗ ನೀವು ನೋಡ್ರಿ, ನೀವೇ ರೀಲ್ಸ್ ನೋಡ್ತಿರ್ತೀರಿ ಮೊಬೈಲ್ನೊಳಗೆ, ಚೇಂಜ್ ಮಾಡ್ಕೊಂಡು ಹೋದಂಗೆ ಚೇಂಜ್ ಹಾಕ್ಕೊಂಡು ಹೋಗ್ತಿರ್ತೀವಿ. ಅಂದರೆ ಯಾವ ಅದೇ ನಿಮ್ಮ ಬುಕ್ ಒಳಗೆ ಒಂದು ಪೇಜ್ ಓದಬೇಕಂದ್ರೆ ಎಷ್ಟು ಟೈಮ್ ಬೇಕು?
ಒಂದು ಪೇಜ್ ಓದಲಿಕ್ಕೆ ಕನಿಷ್ಠ ಪಕ್ಷ ಅರ್ಧ ತಾಸಾದ್ರೂ ಬೇಕಂತ ತಿಳ್ಕೊಂಡು. ಸೊ ಪ್ರತಿ ಸೆಕೆಂಡಿಗೂ ಕೂಡ ಸ್ಕ್ರೀನಲ್ಲಿ ಚೇಂಜ್ ಆಗುವಂತಹ ಆ ರೀಲ್ಸ್ಗಳು ಏನು ನಾವು ಸೋಷಿಯಲ್ ಮೀಡಿಯಾದಾಗ ನೋಡ್ತೀವಿ ಅದಕ್ಕೆ ಅಡಿಕ್ಟ್ ಆಗೋದ್ರಿಂದ ಅದು ಬ್ರೈನ್ಗಳ ಮೇಲೆ, ಬೆಳವಣಿಗೆಗಳ ಮೇಲೆ ಅತ್ಯಂತ ತುಂಬಾ ರೀತಿಯ ಕೆಟ್ಟ ಪರಿಣಾಮ ಬೀರೋದ್ರಿಂದ ಮಕ್ಕಳ ಏಕಾಗ್ರತೆಯ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಮಕ್ಕಳ ಏಕಾಗ್ರತೆ ಮೇಲೆ ಪರಿಣಾಮ ಬೀರೋದ್ರಿಂದ ಅವರ ಓದುಗಳಲ್ಲಿ ಅವರು ಏನು ಪರಿಶ್ರಮ ಪಡ್ತಾರ ಅದರಲ್ಲಿ ಸಿಗುವಂತಹ ಪ್ರತಿಫಲ ಏನೈತಿ ಅದರಲ್ಲಿ ಕುಂದುಕೊರತೆಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಆದಷ್ಟು ಮಕ್ಕಳಿಗೆ ಆ ಮೊಬೈಲಿಂದ ದೂರ ಇರೋದು, ಅಥವಾ ಆ ಮೊಬೈಲಿಂದ ದೂರ ಇಡಬೇಕಂದ್ರೆ ನಾವು ಕೂಡ ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ನನಗೆ ಅರ್ಥ ಆಗ್ತದೆ, ತಂದೆಗಳು ಹೊರಗಡೆ ಹೋಗ್ತಿರ್ತಾರೆ, ಎಷ್ಟೋ ಜನ ಗೃಹಿಣಿಗಳಿದ್ದಾರೆ, ಮನೆಯಲ್ಲಿ ಇರ್ತೀರಿ. ಸೊ ನೀವು ಒಂದೊಂದು ಹೊಸದ ಒಂದೊಂದು ಯೋಜನೆಗಳನ್ನು ಮಾಡ್ಕೋಬೇಕು. ಮಕ್ಕಳನ್ನ ಹೆಂಗೆ ಎಂಗೇಜ್ ಇಡ್ಬೋದು, ನಾವು ಏನು ಮಾಡ್ಬೋದು. ಇದು ಬರೀ ಬುಕ್ ಓದ್ರೆ ಅಂತ ಅಷ್ಟೇ ಹೇಳೋದು ಅರ್ಥ ಅಲ್ಲ. ಬೇರೆ ಏನೋ ಒಂದು, ಅಥವಾ ಅವ್ರಿಗೆ ಯಾವುದೋ ಒಂದು ಹಾಡು ಕಲಿಸ್ಕೊಳ್ಳೋದಾಗ್ಲಿ, ಪೂಜೆ ಮಾಡುವಂತಹ ಒಂದು ಮೆಥಡ್ಗಳನ್ನು ಹೇಳೋದಾಗಲಿ, ಹೀಗೆ ಯಾವುದೋ ಒಂದು ಸಂಸ್ಕಾರಗಳ ರೀತಿಯನ್ನು ಕಲಿಸೋದನ್ನು ನಾವು ಮೈಗೂಡಿಸ್ಕೊಂಡ್ರೆ ಮಕ್ಕಳು ಮುಂದೆ ಕೇವಲ ಎಜುಕೇಷನ್ ಅಷ್ಟೇ ಅಲ್ಲದೆ ಇನ್ನೂ ಕೂಡ ಅವರು ನಮ್ಮ JP ಸಿದ್ದನಗೌಡ ಸರ್ ಹೇಳ್ದಂಗೆ ಸಂಸ್ಕಾರವಂತರಾಗಲಿಕ್ಕೆ ಸ್ಕೂಲ್ಗಿಂತ ಮನೆಯಲ್ಲಿ ಪಾಲಕರ ಏನೋ ಒಂದು ಪಾತ್ರ ಏನಿದೆ ಅತ್ಯಂತ ಮಹತ್ವವಾದದ್ದು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಆಮೇಲೆ ಇದೇನು ಸ್ಪರ್ಧಾತ್ಮಕ ಏನು ಪರೀಕ್ಷೆಗಳಿದಾವೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ಎಲ್ಲರೂ ಮಾಡಲೇಬೇಕು. ಯಾಕಂದರೆ ಇದು ಸ್ಪರ್ಧಾತ್ಮಕ ಯುಗ, ಇದು ಮಾಡಲೇಬೇಕು. ಬಟ್ ಅದೇ ಒಂದೇ ಅಂತ ತಿಳ್ಕೊಂಡು ಮಕ್ಕಳ ಮೇಲೆ ಯಾವಾಗಲೂ ಕೂಡ ಸ್ಟ್ರೆಸ್ಗಳನ್ನು ಹಾಕದೆ ಅವ್ರ ಮೇಲೆ ಹೆಚ್ಚಿನ ನಾವು ಇಷ್ಟೆಲ್ಲ ಫೀಸ್ ಮಾಡೀವಿ, ಇಷ್ಟು ಖರ್ಚು ಮಾಡೀವಿ, ಯಾಕೆ ನೀವು ಓದ್ತಾ ಇಲ್ಲ, ಈ ಥರ ಎಲ್ಲ ಮಾಡಿ ಅವರ ಮಾನಸಿಕ ಸ್ಥಿತಿಗಳನ್ನು ಕುಂಕಿಸದೆ ಅವ್ರು ಇನ್ನೂ ಆಯ್ತಾ ಇದ್ರಾಗ ಆಗಲಿಲ್ಲಲ್ಲ, ನಿನ್ಗೆ ಇನ್ನೂ ಜೀವನ ತುಂಬ ದೊಡ್ಡದಿದೆ, ಓದೋದು ತುಂಬ ಐತಿ. ನಮ್ಮ ಸಾರ್ವತ್ರಿಕವಾದಂತಹ ಏನು ಎಜುಕೇಷನ್ ಶಿಕ್ಷಣ ಏನೈತಲ್ಲ ಅದು ಎಲ್ಲರಿಗೂ ಹೆಲ್ಪ್ ಆಗ್ತದೆ. ನವೋದಯ ಅಂದ್ರೆ ಬರೀ ನವೋದಯಕ್ಕೆ ಅಷ್ಟೇ ಅದನ್ನ ನಾವು ಯಾವಾಗಲೂ ಗುರಿ ಇಟ್ಕೋಬೇಕಾರೆ. ಬಟ್ ಗುರಿ ಮುಟ್ಲಿಲ್ಲ ಅಂತಂದ್ರೆ ನಮಗೆ ಹಲವಾರು ದಾರಿಗಳು ಸಿಗ್ತಾವೆ. ಅಲ್ಲಿ ಹೋಗಿ ಮುಟ್ಟಿದ್ರೆ ಅದೊಂದೇ ಸಿಗ್ತದೆ, ಅದಕ್ಕಿಂತ ಮುಂಚೆ ಹಲವಾರು ದಾರಿಗಳು ಸಿಗ್ತಾವೆ. ಆ ಹಲವಾರು ದಾರಿಗಳು ಏನೇನು ಅನ್ನೋದನ್ನು ಕೂಡ ಪಾಲಕರಾಗಿ ನಾವು ನಮ್ಮ ಜವಾಬ್ದಾರಿಯುತವಾದಂತಹ ಮಾತುಗಳಿಂದ ಅವ್ರಿಗೆ ತಿಳಿಸಿದ್ವಿ. ಆಯಿತು, ನಿನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗ್ತದೆ ಮಾಡು, ಪ್ರಯತ್ನ ಪಡು, ಪ್ರಾಮಾಣಿಕ ಪ್ರಯತ್ನ ಇದ್ದರೆ ದೇವರು ನಿನಗೆ ಗ್ಯಾರಂಟಿಯಾಗಿ ಯಾವುದೋ ಒಂದು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಆಗಲಿಲ್ಲ ಅಂತಂದರೆ ಇನ್ನೂ ನೀನು ಮುಂದೆ ಓದ್ಕೊಂತ ಹೋಗಿ ರ್ಯಾಂಕ್ ಬಂದರೆ ನಿನಗೆ ಬೇರೆ ಬೇರೆ ಆದಂತಹ ಈ ಉದ್ಯೋಗಗಳು ಸಿಗ್ತಾವೆ, ಇದೇ ಒಂದೇ ಜೀವನ ಅಲ್ಲ ಅನ್ನುವಂತಹ ಒಂದು ಕೆಲವೊಂದು ಪ್ರೋತ್ಸಾಹಿತ ಮಾತುಗಳನ್ನು ಹೇಳುತ್ತಾ ಮಕ್ಕಳನ್ನು ಉತ್ತೇಜಿಸಿ ಅವ್ರಿಗೆ ಹೆಚ್ಚಿನ ಒಂದು ಕಾಳಜಿ ಮಾಡಬೇಕಾಗಿ ವಿನಂತಿ. ಇನ್ನು ಮಕ್ಕಳು ಯಾರು ಕೇಳೋ ಸ್ಥಿತಿ ಅಂತಿಲ್ಲ, ಆದರೂ ಎರಡು ಮಾತುಗಳನ್ನು ಹೇಳ್ತೇನೆ. ಮಕ್ಕಳು ಯಾರು ಲಕ್ಷ್ಯ ಕೊಟ್ಟರೆ ಕೇಳು. ನನಗೊಬ್ಬರು ಟೀಚರ್ ಇದ್ದರು, PUC ಹೇಳ್ತಿದ್ರು, ಅವ್ರು ಓದ್ರಿ 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 ಓದು. ಯಾವುದೇ ಒಂದು ಪೇಪರ್ನಾಗ ಅಥವಾ ನ್ಯೂಸ್ ಪೇಪರ್ನಾಗ ಅಥವಾ ಯಾವ್ದಾರ ನ್ಯೂಸ್ನಾಗ ಯಾವತ್ತರ ನ್ಯೂಸ್ ಬಂದಿದ್ದು ನೋಡಿರೇನು, ದಿವ್ಸಕ್ಕೆ 12 ತಾಸು ಓದಿದ್ರೆ ಯಾರು ತೀರ್ಕೊಂಡಾರ ಅಂತಂತೇಳಿ ಇಲ್ಲ. ಸೊ ಅದಕ್ಕೆ ಎಷ್ಟು ಓದಿದ್ರು ಯಾರಿಗೆ ಅದರಿಂದ ಬೆನಿಫಿಟ್ ಆಗ್ತೈತಿ, ಇವತ್ತು ಅದರಿಂದ ಯಾವುದು ಅಡ್ಡ ಪರಿಣಾಮಗಳಿಲ್ಲ. ಅದೇ ನಾವು 12 ತಾಸು ಮೊಬೈಲ್ ನೋಡಿದ್ರೆ ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತದೆ. ಅದೇ 12 ತಾಸು ಓದಿದ್ರೆ ನಾವು ರ್ಯಾಂಕ್ ಬರ್ತೀವಿ. ಇಷ್ಟು ಹೇಳ್ತಾ ನಾನು 2 ಮಾತು